ಈ ಕಾರ್ಪೊರೇಟ್ ಇಂದ ಈ ಕನ್ನಡ ಸಿನಿಮಾ ರಂಗದತ್ತ ನಿಮ್ಮ ಮನಸ್ಸು ವಾಲೋದಕ್ಕೆ ಏನ್ ಕಾರಣ ಅಂತ? ಸರ್ ಸಿನಿಮಾ ಅಂದರೆ ತುಂಬ ಇಷ್ಟ ಸರ್ ನಮಗೆ. ನಮ್ಮದು ವಿಲೇಜ್ ಬ್ಯಾಕ್ಗ್ರೌಂಡ್ ಅಲ್ವಾ. ಹ್ಮ್. ಸೊ ಟಿವಿಗಳು ಇರ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು, ನಮಗೆ ಟಿವಿ ಇರ್ತಿರ್ಲಿಲ್ಲ. ನಾನು ಚಿಕ್ಕವನಿದ್ದಾಗ ಊರಿಂದ ಊರಿಗೆ ಹೋಗಿ ಬೇರೆಯವ್ರ ಮನೆಯಲ್ಲಿ ಟಿವಿ ನೋಡ್ತಾ ಇದ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಗ್ಯಾಂಗ್ ಹೋಗ್ತಾ ಇದ್ವಿ. ಒಂದು ಮನೆ ಅಂದ್ರೆ ಹೆಂಗಿರ್ತಾ ಇತ್ತು ಅಂದ್ರೆ ವೀಕೆಂಡ್ ಅಂದ್ರೆ ಈಗ ಚಿತ್ರಮಂಜರಿ ಬರ್ತಾ ಇತ್ತು ಗೊತ್ತಾ ಸರ್? ರಸಮಂಜರಿ ಚಿತ್ರಮಂಜರಿ 7 ಗಂಟೆಗೆ ಬರ್ತಾ ಇತ್ತು. ಸೊ ಫ್ರೈಡೇಸ್ ಅದನ್ನ ನೋಡ್ಲಿಕ್ಕೆ ಎಲ್ಲೇ ಇದ್ರೂ ಎಂಟೈರ್ ವಿಲೇಜ್ ಬಂದು ಗ್ಯಾದರ್ ಆಗೋದು. ಒಂದು 100ರಿಂದ 150 ಜನ ಮನೇಲಿ ಸೇರ್ಕೊಂಡಿರೋರು. ಅಡ್ವರ್ಟೈಸ್ಮೆಂಟ್ ಇರಲಿ ಏನಾದ್ರು ಇರಲಿ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ. ಚೆನ್ನಾಗಿರ್ತಾ ಇತ್ತು. ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಇಷ್ಟ. ಬೇರೆ ಎಲ್ಲ ಆಟ ಆಡ್ತಿದ್ವಿ, ಸಪ್ರೇಟ್ ಎಲ್ಲ ಸಿಗೋದು, ತಿನ್ಲಿಕ್ಕೆ ಸಿಗೋದು ಎಲ್ಲದೂ ಓಕೆ. ಬಟ್ ಇದೊಂದು ಸಿಗ್ತಾ ಇರಲಿಲ್ಲ. ಥಿಯೇಟ್ರಿಗೆ ಹೋಗ್ತಿದ್ವಿ ಅವಾಗ ಒಂದ್ಸಲ 6 ಮಂತ್ಸ್. ಇಲ್ಲ ಯಾರಾದ್ರೂ ಸ್ಟೋರಿ ಮೂವಿ ನೋಡ್ಕೊಂಡ್ ಬಂದ್ರೆ ಎವ್ರಿ ವೀಕ್ ಒಬ್ಬೊಬ್ರು ನರೇಟ್ ಮಾಡೋರು. ನಾವು ಫೈರ್ ಕ್ಯಾಂಪ್ ಹಾಕಿ ಎಲ್ಲ ಹಿಂಗೆ ಕಣ್ಕೊಂಡು ಬಿಡ್ಕೊಂಡು ನೋಡ್ತಾ ಇದ್ವಿ, ಏನು ಎಕ್ಸ್ಪ್ಲೈನ್ ಮಾಡ್ತೀರಿ ಅಂತ. ಅವ್ರು ಹೆಂಗೆ ಎಕ್ಸ್ಪ್ಲೈನ್ ಮಾಡೋರು ಅಂದ್ರೆ ಈಗ ಏನು ಒಂದು ಬಿಲ್ಲು ಮಾಡಕ್ ಬಿಡ್ತಾನೆ ಅಲ್ಲಿಂದ, ಅದು ಹಿಂಗ್ ಬಡ್ಕೊಂಡು ರೋಟೇಟ್ ಆಗಿ ಬಂದು ಹೊಡಿತದೆ. ಅಷ್ಟು ನರೇಟಿವ್ ಆಗಿನೇ ಹೇಳ್ತಾ ಇದ್ರು ಅವರು ಹೇಳುವಾಗ. ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಅಂದ್ರೆ ಅವಾಗಿಂದನೇ ಅದ್ರ ಮೇಲೆ ತುಂಬಾ ಒಲವು ಇರ್ತಾ ಇತ್ತು. ಸೊ ಐ ಥಿಂಕ್ ಇಲ್ಲಿ ಎಲ್ಲ ಓದಿ ಮುಗಿಸಿ ಕೆಲ್ಸಕ್ಕೆ ಬಂದ್ಮೇಲೆ ನನಗೆ ರಿಮೆಂಬರ್ 2-3 ವಿಷಯಗಳು ಇನ್ಫ್ಲುಯೆನ್ಸ್ ಆಗಿದೆ ಡೆಫಿನೆಟ್ ಆಗಿ. ನಾನು ರಿಲಯನ್ಸ್ ಟ್ರೆಂಡ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಫ್ಯಾಷನ್ ಇಂಡಸ್ಟ್ರಿ, ಟ್ರೆಂಡ್ಸ್ ಗೊತ್ತಿರ್ಬೋದು. ಹೌದು. ಸೊ ಈಗಲೂ ಅವರ ಪಾರ್ಟ್ನರ್ಸ್ ಆಕ್ಚುಲಿ ನಮ್ಮ ಮೂವಿಗೆ. ಏನಂದ್ರೆ ನಾನು ಅಪೆರಲ್ಸ್, ನಾವು ವೇರ್ ಇಂಟು ಫ್ಯಾಷನ್ ಅಲ್ವಾ, ಫ್ಯಾಷನ್ ಶೋ ಅದೆಲ್ಲ ಮಾಡ್ತಾ ಇದ್ದೆ ಜಾಸ್ತಿ. ಅದು ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಶಿವರಾಜ್ ಕುಮಾರ್ ಸರ್ದು ಒಂದು ಆರ್ಯನ್ ಅಂತ ಒಂದು ಮೂವಿ ಶೂಟ್ ಆಗ್ತಿರುತ್ತೆ. ಆ ಮೂವಿಗೆ ಒಂದ್ ದಿವಸ ಗುರುದತ್ ಅವ್ರ ಕಡೆಯಿಂದ ನನಗೆ ಕಾಲ್ ಬರುತ್ತೆ. ಏನಕ್ಕೆ ಇದೊಂದು ಆರ್ಯನ್ ಸ್ಪೋರ್ಟ್ಸ್ ರಿಲೇಟೆಡ್ ಮೂವಿ, ಸ್ವಲ್ಪ ಅಪೆರಲ್ಸ್ ಬೇಕಾಗತ್ತೆ ನಮಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅವರು ಫೋನ್ನ ಶಿವಣ್ಣ ಅವ್ರಿಗೆ ಕೊಡ್ತಾರೆ. ಸೊ ಅವರು ಮಾತಾಡ್ತಾರೆ. ಸೊ ಮಾತಾಡಿ ಒಂದು ಡಿಸ್ಕಷನ್ಸ್ ಆಗತ್ತೆ. ಎಲ್ಲೋ ಒಂದ್ ಕಡೆ ಅದು ಸ್ಪಾನ್ಸರ್ಶಿಪ್ ಅದೆಲ್ಲ, ಈಗೇನು ಸ್ಪಾನ್ಸರ್ಶಿಪ್ ನಾವು ಮಾಡ್ತೀವಿ ಅದೆಲ್ಲ ಆಗುತ್ತೆ, ಅದು ಸೆಕೆಂಡರಿ. ಎಲ್ಲೋ ಒಂದ್ ಕಡೆ ಆ ಡಿಸ್ಕಷನ್ ಕೂಡ ನನಗೆ ಮೂವಿಗೆ ಬರ್ಲಿಕ್ಕೆ ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಅನ್ಕೊಂತೀನಿ ನಾನು. ಸೊ ದಟ್ ಈಸ್ ಅ ವೇ ಅದಿತ್ತು. ಆಮೇಲೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾ ಇದ್ವಿ ನಾವು. ಓಕೆ ನಾವೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದೀವಿ, ಓಕೆ ಲೆಟ್ ಅಸ್ ಡೂ ವಾಟ್ ವಿ ಲೈಕ್ ಅಂತ ಆಯ್ತು. ಅವಾಗ ಓಕೆ ನಮ್ಗೆ ಏನು ಇಷ್ಟ, ನಮಗೆ ಇರೋದು ಮೂವಿ ತುಂಬಾ ಇಷ್ಟ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಮೂವಿ ಅಂತ ಹೇಳ್ಬಿಟ್ಟು ಆ ಥರ ಶುರುವಾಗಿದ್ದು. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ಕೊಲೀಗ್ಸ್ ಒಬ್ರು ದಿವಾಕರ್ ಮಂಜೇಗೌಡರು ಅಂತ ಅವರು ಇದ್ದಾರೆ. ಈವನ್ ಈ ಹ್ಯಾಸ್ ಆಕ್ಟೆಡ್. ಅವರು ಕೂಡ ಜೊತೆಲಿ ಯಾವಾಗಲೂ ಇದ್ರು, ಈಗಲೂ ಇದ್ದಾರೆ. ಈಸ್ ಇನ್ ಡೆಲ್ಲಿ ಟುಡೇ ಆಕ್ಚುಲಿ. ಸೊ ಅವ್ರು ಬರೋಕ್ಕಾಗಿಲ್ಲ. ಬಟ್ ಸೊ ಆ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ದೆನ್ ನಾವು ಡಿಸೈಡ್ ಮಾಡ್ತೀವಿ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಇವ್ರು ಹೇಳಿದ್ರಲ್ಲ ಚಿಕ್ಕಮಗಳೂರಿಂದ ನಮ್ಮ ಫ್ರೆಂಡ್ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಮೀಟ್ ಮಾಡ್ತೀವಿ, ಡಿಸ್ಕಷನ್ಗಳಾಗುತ್ತೆ. ಆ ಥರ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಯಶ್ ಅವ್ರು, ಈಗ ನೀವು 2 ಶೇಡಲ್ಲಿ ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರಿ. ಯಾವ ಶೇಡಲ್ಲಿ ಹೀರೋ ಜೊತೆ ಹೊಡೆದಾಡ್ತೀರಾ ಅಂತ? 2 ಅಲ್ಲ, ಇನ್ನೊಂದು ಹೇಳಿದ್ರಿ ತಾನೆ, ಇನ್ನೊಂದು ಪಕ್ಕ ಒಂದು ವಿಲನ್ ಶೈಲಿ ಅಂತ ಹೇಳಿದ್ರೆ ರೆಟ್ರೋ ಲುಕ್ ಅಂತ ಹೇಳ್ಬಿಟ್ಟು. 2ರಲ್ಲೂ ವಿಲನ್. ಅದು ಸಸ್ಪೆನ್ಸ್ ನಿಮಗೆ. ಯಾಕಂದ್ರೆ ಇದರ ಬಗ್ಗೆ ಏನು ಹೇಳಕ್ಕಾಗಲ್ಲ. ನಾನು ಕೂಡ ಸಿಕ್ಕಿಬಿದ್ದೀನಿ ಈಗ. ನಂಗೆ ಮನಸ್ಸಿದೆ ಬಿಚ್ಚಿಬಿಟ್ಟು ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು, ಆದ್ರೆ ಆಗ್ತಿಲ್ಲ. ಯಾಕಂದ್ರೆ ಅದೇ ಟ್ವಿಸ್ಟ್. ಸೈಲೆಂಟ್ ಆಗಿ ಈ ಕಡೆಯಿಂದ ಪಾಸ್. ಅದು ಫೆಬ್ಬಿಗೆ ಮಧ್ಯಾಹ್ನ ಹೇಳ್ತೀನಿ 1:30ಗೆ. ಇಲ್ಲ ಅವರೇ ಹೇಳ್ಬಿಡ್ತಾರೆ ಅವತ್ತು, ಅವರೇ ಹೇಳ್ಬಿಡ್ತಾರೆ. ಅದೇ ಟ್ವಿಸ್ಟ್. ಒಂದು ಟ್ವಿಸ್ಟ್ ಅಷ್ಟೇ, ಬೇರೆ ಬೇರೆ ಇದೆ. ಸೊ ನಾ 2 ಗೆಟಪ್ಪಲ್ಲಿ ಇದ್ರು 2 ಗೆಟಪ್ಪಲ್ಲಿ ನಾನು ಇವ್ರ ಜೊತೆ ಫೈಟ್ ಮಾಡ್ತೀನಿ. ಒಂದು ರಿವೆಂಜ್ ಇದೆ. ಅದು ಯಾಕೆ ರಿವೆಂಜ್, ಅದು ಯಾವ ಥರದ ಒಂದು ಕಥಾವಸ್ತು ಅಂತ ನೀವು ನೋಡ್ಬೇಕು. Feb 6ಗೆ ನಿಮ್ಗೆ ಜೋಡಿ ಗಿಡಿ ಕೊಟ್ಟವ್ರ? ನಮ್ ಜೋಡಿ ಕೊಟ್ಟವ್ರು ಇವರನ್ನೇ ಫೈಟ್ ಮಾಡ್ಕೊಳಕ್ಕೆ. ನಮ್ದು ಜೋಡಿ ಸರ್, ನಮ್ಮಿಬ್ರದೇ ದೊಡ್ಡ ಜೋಡಿ. ನಿಮ್ಮಿಬ್ರದೇ ಜುಗಲ್ ಬಂದಿ ಸಿಕ್ಕಾಬಡೆ ಜೋಡಿ. ಓಕೆ. ಈಗ ಸರ್, ಈಗ ಮೊದಲ ಸಿನಿಮಾದಲ್ಲೇ ಈ ತರ ಒಂದು ರಾ ಕಾನ್ಸೆಪ್ಟ್ ನ ತಗೊಳ್ಳೋದಕ್ಕೆ ಏನ್ ಸರ್ ರೀಸನ್? ಬಿಕಾಸ್ ಯಾಕಂದ್ರೆ ಒಬ್ಬೊಬ್ಬರ ಡೈರೆಕ್ಷನ್ ಮಾಡ್ತೀವಿ ಅಂತಂದಾಗ ಒಂದೊಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ ಬರ್ತಾರೆ. ಕೆಲವರು ಕಮರ್ಷಿಯಲ್ ಮಾಡ್ತಾರೆ, ಕೆಲವರು ಮಾಸ್ ಎಲಿಮೆಂಟ್ಸ್. ಈ ತರ ಪಕ್ಕಾ ರಾ ಇರೋ ಅಂತ ತಗೋಬೇಕು ಅಂತ ಏನಕ್ಕೆ ಬಂತು ಅಂತ? ಸಪೋಸ್ ಇದೇನಾಯ್ತು ಅಂದ್ರೆ, ನಂದು ಫಸ್ಟ್ ಸಿನಿಮಾ, ಹೀರೋ ಕೂಡ ಲಾಂಚ್ ಆಗಬೇಕು, ಅವರು ಫಸ್ಟ್ ಸಿನಿಮಾ. ಸೊ ಈಗ ನಾವು ಆ ಥರ ಮಾಡ್ತಿದ್ದೀವಿ ಅಂದರೆ ಯಾವುದೋ ಒಂದು ಜಾನರ್ ಇಟ್ಕೊಂಡು ಅಥವಾ ಒಂದೇನೋ ಇಟ್ಕೊಂಡು ನಾನು ಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಅವರು ಪ್ರೂವ್ ಮತ್ತು ಕರೆಕ್ಟಾಗಿ ಅದನ್ನು ಹೇಳೋಕ್ಕೂ ಆಗಲ್ಲ. ನಾವು ಆಡಿಯನ್ಸ್ ಕರೆಕ್ಟಾಗಿ ಏನಪ್ಪ. ಸೊ ನಾನು ಹೇಳ್ತೀನಿ, ಫಸ್ಟ್ ನಾವು ಗುರ್ತಿಸ್ಕೋಬೇಕು, ನಾವು ಏನಂತ ಪ್ರೂವ್ ಮಾಡಬೇಕು. ನಮ್ಗೆ ಎಷ್ಟು ಗೊತ್ತಿದೆಯೋ ಕೆಲಸ ಅದನ್ನು ನಾವು ನೀಟಾಗಿ ಮಾಡಿ ಅದು ಜನಕ್ಕೆ ಹತ್ರ ಹೋಗಿ ತಲುಪಿಸ್ಬೇಕು. ಯಾಕಂದರೆ ಈ ಸಿನಿಮಾನೇ ನಾವು ಮಾಡೋ ಕೆಲಸ ಮಿರರ್ ಇದ್ದಂಗೆ. ಇವತ್ತು ನಾವು ಅವತ್ತು ಏನು ಮಾಡಿರ್ತೀವಿ ಅದೇ ರಿಫ್ಲೆಕ್ಟ್ ಆಗೋದು. ಏನು ಮಿರಾಕಲ್ ಮಾಡೋಕ್ಕಾಗಲ್ಲ. ಅದು ಏನು ಮಾಡಿರ್ತೀವೋ ಅದೇ ಕೆಲಸ. ಸೊ ಹಂಗಾಗಿ ಮತ್ತೆ ಡೈರೆಕ್ಟ್ರಾಗಲಿ ಆ್ಯಕ್ಟ್ರಾಗಲಿ ಫಸ್ಟ್ ಚಾನ್ಸ್ ಸಿಗಲ್ಲ. ಫಸ್ಟ್ ಯಾವ ಚಾನ್ಸ್ ಸಿಗಿರುತ್ತೆ ಅದರಲ್ಲಿ ನಾವು ಪ್ರೂವ್ ಮಾಡೋಕ್ಕೆ 100% ನಾವು ಟ್ರೈ ಮಾಡಲೇಬೇಕು. ಅದೊಂದು ಆ ಪ್ರಯತ್ನ ಕರಿಕಾರದಲ್ಲಿ. ಈಗಾಗಲೇ 2 ಸಾಂಗ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ. ಒಂದು ಕಬ್ಬಿಂಜಲ್ ಆದ್ರೆ ಇನ್ನೊಂದು ರತ್ನಿ. ರೀಸೆಂಟ್ ಆಗಿ ಅಣ್ಣ ಅವರು ಸ್ಟೆಪ್ ಹಾಕಿ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಭಟ ಮಾಡಿದ್ದಾರೆ. ಅಲ್ಲ ಸರ್, ನಾವು ಮಾಡೋದು ವೈರಲ್ ಆಗಿಲ್ಲ ಅನ್ಸುತ್ತೆ, ಇವ್ರದಾಗ್ಬಿಟ್ಟಿದೆ. ಹೌದು. ಇವತ್ತು ನಾನು ಅವತ್ತೊಂದು ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಇನ್ಯಾವ ಐಟಮ್ ಸಾಂಗ್ ರಿಲೀಸ್ ನಾನು ಹೋಗಲ್ಲ. ಮನೇಲಿ ಬಿದ್ದಿರುತ್ತೆ ಸರ್. ಈಗ
ಹೌದಾ? ಬಿದ್ದಿರೋದಲ್ಲ, ಅವ್ರು ಹೇಳೋದು ಮಾಡ್ದಂಗೆ ಮಾಡಿದೀರಾ, ಸರಿಯಾಗಿ ರಿಹರ್ಸಲ್ ಮಾಡ್ಕೊಂಡು ಮಾಡೋದಲ್ವಾ ಅಂತ ಹೇಳ್ಬಿಟ್ಟು. ಅದು ಓಕೆ. ಅದಲ್ದೆ ಎಲ್ಲ ಮೈಕೆಲ್ಲ ಕೊಟ್ಟು ಮಾತಾಡೆಲ್ಲ ಆದ್ಮೇಲೆ ಹೋಗಿ ಕೆಳಗೆ ಇಳಿಯಕ್ಕಿಂತ ಮುಂಚೆ ಸರ್ ಡ್ಯಾನ್ಸ್ 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 ಡ್ಯಾನ್ಸ್. ನಾವೆಲ್ಲ ಎಲ್ಲಿ ನಾವು ಫೈಟ್ ಅಂತ ಹೇಳಿ ನಮ್ಗೆ ಸಿಂಕ್ ಮಾಡ್ಕೊಂಡು ಮಾಡ್ತೀವಿ ಫೈಟ್ ಗೀಟ್ ಎಲ್ಲ. ಆಕ್ಚುಲಿ ಚೆನ್ನಾಗಿ ಮಾಡಿದ್ರು ಅವ್ರು ಡ್ಯಾನ್ಸ್. ತುಂಬಾ ಚೆನ್ನಾಗಿದೆ. ಕೈಯೇ ನಿಂಗ್ ಗುಜಿತೀರಾ? ಬೇರೆ ತರ ಹೇಳ್ತಾರ ನೋಡಿ. ಸಾರ್ ನಾನ್ ಇವ್ರ ಕೈ ಇವರೇ ಉಚ್ಕೊಂಡಿದ್ದು ಅಂತಂದೆ ನಾನು. ಈ ಇಂಟರ್ವ್ಯೂಗೆ ರಿಲೀಸ್ ಆದ್ಮೇಲೆ ನಾನು ಹೋಗ್ಬೇಕು ಮನೆಗೆ. ಆಲ್ರೆಡಿ ನಾನು ಒಂದ್ಸಲ ಸಿಕ್ಕಾಕ್ಸಿದೀನಿ ಅವ್ರಿಗೆ. ಒಂದ್ ದಿವಸ ಇವ್ರು ಯಾವ್ದು ಮೂವಿ ಇಂಟರ್ವ್ಯೂ ಕೂತಿದ್ದಾರೆ, ನಂಗೆ ಕಾಲ್ ಮಾಡವ್ರೆ. ಕಾಲ್ ಮಾಡ್ಬಿಟ್ಟು ಏನ್ ಸರ್ ಅದು ಇದಾಗಿದ್ದು, ಪೊಲೀಸ್ ಮಾತಾಡ್ತಿದ್ದಂತ SI ಹೌದು. ಜ್ಞಾನಭಾರತಿ SI ಹೌದು. ನಂಗೆ SI ಅಂದಾಗ ನಂಗೆ ಕನ್ಫರ್ಮ್ ಆಯ್ತು ಇದೆಲ್ಲ ಯಾವ್ದು ಫೇಕ್ ಕಾಲ್ ಅಂತ ಹೇಳ್ಬಿಟ್ಟು. ಅಲ್ಲೂ ಸ್ವಲ್ಪ ಓದಿದ್ದಿತ್ತು. ಯಾಕಂದ್ರೆ ಅದಕ್ಕೆ 2 ದಿವಸ ಮುಂಚೆ ನಾನು ಮತ್ತೆ ಅವರು OT ಸ್ಟೇಜ್ ಅಲ್ಲಿ ಇದ್ವಿ ಮಲ್ಲತ್ತಲ್ಲಿ ಇದರಲ್ಲಿ. ಇದು ಯಾವ ಕತೆ, ನಿನ್ನೆ ಅಷ್ಟೇ ಸಿಕ್ಕಿದೇನಲ್ಲ ಸಾರಿಗೆ, ಇದು ಅಲ್ವೇ ಅಲ್ಲ ಅಂತ ಅನ್ಸ್ತು. ಎಸ್, ರತನಿ ಸಾಂಗ್ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಈಗಿನ ಟ್ರೆಂಡ್ ತಕ್ಕಂಗೆ ಮಾಡ್ತಾ ಇರುವಂತದ್ದು. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಅಂಡ್ ಮೇಕಿಂಗ್ ಕೃತಿ ವರ್ಮಾ ಅವರು ಬಂದಿರುವಂತದ್ದು. ಸೊ ಅವರೇ ಈ ಒಂದು ಪರ್ಟಿಕ್ಯುಲರ್ ಸಾಂಗ್ಗೆ ಸೆಲೆಕ್ಟ್ ಆಗೋದಕ್ಕೆ ಕಾರಣ ಏನು ಅಂತ? ಅಂದ್ರೆ ಆ ಕ್ಯಾರೆಕ್ಟರ್ ರತುನಿ ನಮ್ಗೊಂದು ಎನರ್ಜಿ ಆಕ್ಚುಲಿ ಸಿನಿಮಾಗೆ. ಹ್ಮ್. ಸೊ ನಮಗೆ ಸುಮಾರು ಸರ್ಚಸ್ ಮಾಡ್ತೀವಿ ನಾವು, ಅಂದ್ರೆ ನಮ್ಮಲ್ಲಿ ಟ್ರೈ ಮಾಡ್ತೀವಿ ಫಸ್ಟ್. ಹ್ಮ್. ಸುಮಾರು ಮಾತಾಡ್ಬೋದು ಜನ, ಇಲ್ಲಿ ಸಿಗ್ಲಿಲ್ವಾ ಆರ್ಟಿಸ್ಟ್ಗಳು, ಅದು ತುಂಬಾ ಹಿಂದೆಯಿಂದನೂ ಮಾತಿದೆ. ಅದು ಮಾತಿರ್ತಾರೆ, ಬಾಂಬೆಗೆ ಹೋಗ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಇಲ್ಲಿ ತಗೊಂಡ್ಬಿಡ್ತಾರೆ ಅಂತ. ಸೊ ನಮ್ಗೆ ಆ ಥರ ಸಾಂಗ್ ಮಾಡಬೇಕು, ಸ್ಪೆಷಲ್ ಸಾಂಗ್ ಮಾಡಬೇಕು ಅಂದಾಗ ನಮ್ಮಲ್ಲೇ ಇರೋ ಕೆಲವ್ರನ್ನ ತುಂಬಾ ಟ್ರೈ ಮಾಡಿದ್ವಿ ನಾವು ಆಕ್ಚುಲಿ. ನಮ್ಮ ಕನ್ನಡ ಇಂಡಸ್ಟ್ರಿ ಟ್ರೈ ಮಾಡಿದ್ದೀವಿ, ತೆಲುಗಲ್ಲೂ, ತಮಿಳಲ್ಲೂ, ಮಲಯಾಳಂ ಎಲ್ಲ ಟ್ರೈ ಮಾಡಿದ್ವಿ. ಬಟ್ ನಮಗೆ ಅದು ಅಷ್ಟು ರೆಸ್ಪಾನ್ಸ್ ಸಿಗ್ಲಿಲ್ಲ. ಅದಕ್ಕೆ ಗೊತ್ತಿಲ್ಲ, ಅವರಿಂದ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಏನೋ ನಮಗೆ ಗೊತ್ತಿಲ್ಲ. ಬಟ್ ಅದು ಕೃತಿ ವರ್ಮಂಗ್ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರ ಸಾಂಗ್ ಇಷ್ಟ ಆಯಿತು. ಸೊ ಈಸ್ ಕಂಫರ್ಟಬಲ್ ವಿತ್ ಬಂದು ಚೆನ್ನಾಗಿ ಅವ್ರು ಬಂದರು. ಅವ್ರ ಏನು ವರ್ಕ್ ಇತ್ತು ಮುಗಿಸಿದ್ರು, ಆರಾಮಾಗಿ ಹೋದ್ರು. ಒಳ್ಳೆ ಗುಡ್ ಡ್ಯಾನ್ಸರ್. ಆಮೇಲೆ ಅವ್ರಿಗೆ ಶಿ ವಾಸ್ ವೆರಿ ಇಂಪ್ರೆಸ್ಡ್ ಅಬೌಟ್ ದ ಸಾಂಗ್. ನನ್ನ ಟೆಲಿಕಾಸ್ಟ್ ನಾನು ಮಾಡಲೇಬೇಕು, ಇಗ್ನೋರ್ ಮಾಡ್ಬೇಡಿ, ನೀವು ಪೇಮೆಂಟ್ ನನಗೆ ನೀವೇನಾದ್ರು ಕೊಡಿ ಪರವಾಗಿಲ್ಲ, ನಾನು ಮಾಡ್ಕೊಡ್ತೀನಿ ಅದನ್ನ ಅಂತ. ಶಿ ವಾಸ್ ಸೋ ಎಕ್ಸೈಟೆಡ್. ಆಮೇಲೆ ಎಸ್, ನಾವು ಕೊರಿಯೋಗ್ರಾಫರ್ ಹತ್ರೆಲ್ಲ ಡಿಸ್ಕಸ್ ಮಾಡಿ ವೆರಿ ವೆಲ್. ಆಮೇಲೆ ನಾರ್ತಲ್ಲೆಲ್ಲ ಒಳ್ಳೆ ಹೆಸರಿದೆ ಅವ್ರಿಗೆ. ಬಿಗ್ ಬಾಸ್ ಅಲ್ಲಿ ಇದ್ರು, ಆಮೇಲೆ ರೌಡೀಸ್ ಅಲ್ಲಿ ಇದ್ರು. ಶಿ ಹ್ಯಾಸ್ ಗಾಟ್ ಎ ಗುಡ್ ನೇಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.